ಫೈನಲಿ ರೀಚ್ ಆಗಿದ್ದೇವೆ ಮುರುಡೇಶ್ವರಕ್ಕೆ. ಮುರುಡೇಶ್ವರ ನೋಡಿಕೊಂಡು ಬೀಚಲ್ಲೆಲ್ಲ ಆಟ ಆಡಿಕೊಂಡು ಇದೊಂದೇ ಲಾಸ್ಟ್ ಪ್ಲೇಸ್ ಟ್ರಿಪ್ನಲ್ಲಿ. ಸೊ ಇದು ನೋಡಿಕೊಂಡು ರಿಟರ್ನ್ ಬ್ಯಾಕ್ ಆಫ್ ತುಮಕೂರು. ಇವತ್ತಿನ ನೀರಲ್ಲೆಲ್ಲ ಆಟ ಆಡ್ದು ವಿಡಿಯೋ ಎಲ್ಲ ಮಾಡಿಕೊಂಡು ಕ್ಯಾಮ್ರಾ ತೊಗೊಂಡೋಗಿದ್ದಿಲ್ಲ, ಬಟ್ ಫೋನಲ್ಲೇ ಮಾಡಿಕೊಂಡು ಸೊ ಎಂಜಾಯ್ ಮಾಡ್ದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮುರುಡೇಶ್ವರ. ಗೈಸ್ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ ಬಿಕಾಸ್ ಆಫ್ ಫಸ್ಟಿಗೆ ಹೋದಾಗಲೇ ಫೋನ್ ತೊಗೊಂಡೋಗಿದ್ದಿಲ್ಲ, ನನ್ನ ತಮ್ಮ ತಂದಿದ್ದ. ಸೊ ಅವ್ನ ಫೋನಲ್ಲೇ ಮಾಡಿಕೊಂಡು ಅವ್ನು ಸ್ವಲ್ಪ ರೇಗ್ತಾ ಇದ್ದ, ಇವರೆಲ್ಲ ನೀರು ಹೆಚ್ಚಿದ್ರು ಅಂತ ರೇಗ್ತಾ ಇದ್ದ. ಇವರು ನೋಡಿ ಗೈಸ್ ಹೆಂಗೆ ಆಡ್ತಾರೆ ನೀರಲ್ಲಿ. ಇವ್ರನ್ನ ದೂರ ಕರ್ಕೊಂಡು ಹೋಗಿರಲಿಲ್ಲ ಬಿಕಾಸ್ ಅದಕ್ಕೆ ಅವ್ರು ದಡ್ಡಲ್ಲೇ ಆಟ ಆಡ್ತಿದ್ದ, ಅಲ್ಲೇ ಜಾಸ್ತಿ ಅಂತ ಹೇಳಿ ಅದಕ್ಕೆ ಅವ್ರನ್ನಲ್ಲೇ ಬಿಟ್ಟು ಹೋಗಿದ್ದು. ಈಗ ಮುರುಡೇಶ್ವರ ದೇವಸ್ಥಾನ ಇದಕ್ಕೆ ಹೋಗೋದಕ್ಕೆ ಬೀಚಲ್ಲೆಲ್ಲ ಆಟ ಆಡ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ದೇವಸ್ಥಾನ ಹತ್ರ ಬಂದಿದ್ದೀವಿ. ಸೊ ಇದೇ ಮುರುಡೇಶ್ವರ ಟೆಂಪಲ್. ನಾವು ಹೋದಾಗ ಸಂಜೆ ಆಗಿಬಿಟ್ಟಿತ್ತು, ಈವ್ನಿಂಗ್ ಆಗಿಬಿಟ್ಟಿತ್ತು. ಸೊ ನಾವು ದೇವಸ್ಥಾನದ ಒಳಗಡೆಗೆ ಹೋಗಬೇಕಾಗಿತ್ತು. ನಮ್ಮನ್ನು ಬಿಟ್ಟಿರಲಿಲ್ಲ ಬಿಕಾಸ್ ಆಫ್ ಪ್ಯಾಂಟ್ ಹಾಕಿದ್ದೀವಿ, ಶರ್ಟ್ ಹಾಕಿದ್ದೀವಿ ಅಂತ. ನಾವು ಹಂಗೂ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಯಾಮಾರಿಸ್ಬಿಟ್ಟು ಹೊರಟೋಗ್ಬಿಟ್ಟು ಮತ್ತು ಅತ್ತಿಂದ ಬರ್ಬೇಕಾದ್ರೆ ಸಿಗೋಕೊಂಬಿಟ್ಟಿದ್ದ ಗೈಸ್. ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಒಂದು ಸೆಲ್ಫಿ ಎಲ್ಲ ತಕ್ಕೊಂಡು ಈಗ ದೇವಸ್ಥಾನದ ಒಳಗಡೆ ಹೋಗಬೇಕು. ನಮ್ಮನ್ನು ಬಿಟ್ಟಿರಲಿಲ್ಲ. ನಮ್ಮ ಅಣ್ಣ ಚಡ್ಡಿನ ಟಿ ಶರ್ಟ್ ಹಾಕಿದೆ ಅಂತ ಅವನು ನಮ್ಮನ್ನು ಬಿಟ್ಟಿರಲಿಲ್ಲ ಎಂದೇ ಹೇಳಿ ಬಂದ್ಬಿಟ್ಟು. ಸೊ ಫೈನಲಿ ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಂಗಿರಲಿಲ್ಲ, ಎಲ್ಲ ಬೋರ್ಡ್ ಹಾಕ್ಬಿಟ್ಟಿದ್ರು. ನಾನು ಅದಕ್ಕೆ ಅದು ಯಾವುದು ಕೂಡ ವೀಡಿಯೋ ಮಾಡಿಲ್ಲ, ಎಷ್ಟು ಬೇಕೋ ಅಷ್ಟು ಕೂಡ ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ. ಮುರುಡೇಶ್ವರ ತುಂಬ ಚೆನ್ನಾಗಿದೆ ಗೈಸ್. ಮುರುಡೇಶ್ವರ ಎಲ್ಲ ಬೀಚಲ್ಲೆಲ್ಲ ಆಟಾಡಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಕುತ್ಕೊಂಡಿದ್ದೀವಿ. ಈಗ ಫಿಶ್ ತಿನ್ನೋದು ಇಲ್ಲ ಅಂತಂದರೆ ಬೇಡವೋ ಪಾನಿಪುರಿ ತಿನ್ನೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಗೈಸ್. ಸೊ ಇವತ್ತಿಂದು ಮುರುಡೇಶ್ವರ ಮುಗ್ದಿದೆ. ಫೈನಲಿ ಶಾಪಿಂಗ್ ಎಲ್ಲ ಮುಗ್ದಿದೆ. ಶಾಪಿಂಗ್ 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 ಫೈನಲಿ ಗೈಸ್ ಮುರುಡೇಶ್ವರ ಕೊರಗಾಜೆ ಎಲ್ಲ ನೋಡಿದ್ದಾಯ್ತು. ಈಗ ಏನಿದ್ರು ಊಟ ಮಾಡ್ಕೊಂಡು ಮನೆಗೆ ಹೋಗೋದಷ್ಟೇ. ಜಾಲಿ ಜಾಲಿ ಖಾಲಿ ಖಾಲಿ ಹೇಳು, ಖಾಲಿ ಖಾಲಿ ಹೇಳು, ಖಾಲಿ ಖಾಲಿ ಹೇಳು, ಜಾಲಿ 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 ಖಾಲಿ ಖಾಲಿ. ಇನ್ನಲ್ಲಿ ಮುರುಡೇಶ್ವರ ಬಿಟ್ಟು ಮನೆ ಕಡೆ ಹೋಗ್ಬೇಕಾದ್ರೆ ಕತ್ಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರು. ಅನ್ನ ರಸಮ್ ತಿನ್ಕೊಂಡು ಈಗ ಹೋಗ್ಬೇಕು.